ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಲೇಯರ್ಡ್ ಪರಾಠ ಮತ್ತು ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನು ಅರ್ಧ kg ಮೈದಾನ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ನೀವು ಫಸ್ಟೇ ಹಾಕ್ಕೋಬೇಕು. ನಾನಿಲ್ಲಿ ಮರ್ತೋಗಿದ್ದೆ, ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಇರಬೇಕಿದು. ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಹೀಗೆ ಇಡಬೇಕು. ಇಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಅಷ್ಟೇ ಶುಂಠಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ. 6 ಟೊಮ್ಯಾಟೊ ಹಣ್ಣು ತೊಗೋಬೇಕು. ಈ ಥರ ಹಣ್ಣಾಗಿರೋದು ತೊಗೋಬೇಕು. ಇದರಲ್ಲಿ 5 ಬಾದಾಮಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ರುಬ್ಕೋಬೇಕು. ಈಗ ಒಂದು ಪ್ಯಾನ್ನಲ್ಲಿ ನಾನು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ರುಬ್ಬಿರೋ ಮಸಾಲೆ ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು 5 ನಿಮಿಷ ಇದೇ ಥರ ಮಸಾಲೆ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ನಾವು ಚಿಕನ್ ಹಾಕಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚಿಕನ್ ಹಾಕಿ ನಾನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ನಾನು ಇದೇ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ನೀರೆಲ್ಲ ಡ್ರೈ ಆಗೋ ತನಕ 10 ನಿಮಿಷ ನಾನು ಇದೇ ಥರ ಬಿಟ್ಟಿದ್ದೀನಿ. ನೋಡಿ, ಮಧ್ಯದಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ನಾವು ಬಾದಾಮಿ ಹಾಕಿರೋದ್ರಿಂದ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಇದೇ ಥರ ನಾನು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಮಸಾಲೆಯಲ್ಲೇ ಚೆನ್ನಾಗಿ ಚಿಕನ್ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕ್ಕೋಬೇಕು. ಮತ್ತು 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೋಬೇಕು. ಈಗ ಇದರಲ್ಲಿ 1 ಪ್ಯಾಕೆಟ್ ನಾನು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು. ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು. ಆದರೆ ಕಬಾಬ್ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ತುಂಬ ಥಿಕ್ಕಾಗಿ ಬರುತ್ತೆ. ಇದರ ಮೇಲೆ ನಾನು ಮುಚ್ಚಿ 2 ನಿಮಿಷ ಇದೇ ಥರ ಬಿಟ್ಟಿದ್ದೀನಿ. ಈಗ ಅದರಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ನೀವು ಕನ್ಸಿಸ್ಟೆನ್ಸಿನ ನೋಡಿ ಹಾಕ್ಕೋಬೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಮಾಡ್ಕೋಬೋದು. ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಚಿಕನ್ ಇನ್ನೂ ಬೆಂದಿಲ್ಲ, ಅದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು 2 ನಿಮಿಷ ಇದೇ ಥರ ಬೇಯಿಸ್ಕೊಂಡಿದ್ದೀನಿ. ಕಬಾಬ್ ಪೌಡ್ರ್ ಹಾಕೋದ್ರಿಂದ ಈ ಥರ ಸ್ಮೂತಾಗಿ ಬರುತ್ತೆ ಗ್ರೇವಿ. ಇದರ ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಗಂಟೆ ಆದಮೇಲೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿದೆ. ನಾನು 2 ನಿಮಿಷ ನಾದ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಹಿಟ್ಟು ತಗೊಂಡು ಒಂದು ರೌಂಡ್ ಬಾಲ್ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ನಾನು ಎಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ನಾವು ಲಟ್ಟಿಸ್ಕೋಬೇಕು. ಇದಕ್ಕೆ ಮೈದಾ ಹಿಟ್ಟು ಏನು ಹಾಕೋದು ಬೇಡ. ಸ್ವಲ್ಪ ಎಣ್ಣೆ ಹಚ್ಚಿ ಇದೇ ಥರ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೋಬೇಕು. ಈಗ ಇದರ ಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಲೇಯರ್ ಬರುತ್ತೆ. ಎಣ್ಣೆ ಹಾಕಿದ್ರೆ ಅಷ್ಟು ಲೇಯರ್ ಬರೋದಿಲ್ಲ. ಈಗ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಾವು ಫಸ್ಟೇ ಹಾಕ್ಕೊಂಡಿದ್ವಿ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಪಿಜ್ಜಾ ಕಟ್ಟರಿಂದ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪಿಜ್ಜಾ ಕಟರ್ ಇಲ್ಲ ಅಂದರೆ ನೀವು ನೈಫಿಂದ ಆದರೂ ಕಟ್ ಮಾಡ್ಕೋಬೋದು. ಈಗ ಎಲ್ಲ ಒಂದು ರೋಲ್ ಮಾಡ್ಕೋಬೇಕು.
ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ರೋಲ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನಾವು ಎಳ್ದು ಸ್ವಲ್ಪ ಉದ್ದ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ರೋಲ್ ಮಾಡ್ಕೋಬೇಕು. ನಾವು ವಿಡಿಯೋದಲ್ಲಿ ತೋರಿಸಿರೋ ಥರ ಒಂದು ರೋಲ್ ಮಾಡ್ಕೋಬೇಕು. ಈ ಥರ ಟೈಟಾಗಿ ಒಂದು ರೋಲ್ ಮಾಡ್ಕೊಳ್ಳಿ. ಇದೇ ಥರ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು. ಈಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ರೆ ಸ್ವಲ್ಪನೂ ಅಂಟೋದಿಲ್ಲ. ಇದು ಜಾಸ್ತಿ ದೊಡ್ಡದು ಮಾಡ್ಕೋಬಾರ್ದು, ಇಲ್ಲಾಂದರೆ ಲೇಯರ್ಸ್ ಕಾಣಿಸೋದಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಇದು ನಾನು ಒಂದು ಓವಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ನೀವು ಅದು ಮಾಡ್ಕೋಬೋದು. ಗ್ರೇವಿನ 10 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ. ಎಣ್ಣೆ ಎಲ್ಲ ಮೇಲೆ ಬರೋ ತನಕ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇಲ್ಲಿ ಒಂದು ತವಾನ ಬಿಸಿಯಾಗಕ್ಕಿಟ್ಟಿದ್ದೆ. ಅದ್ರ ಮೇಲೆ ಪರಾಠ ಹಾಕಿ ಒಂದು ಕಡೆ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟರ್ ಇದ್ದರೆ ಬಟರ್ ಆದರೂ ಹಾಕ್ಕೋಬೋದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೇಯರ್ ಬರುತ್ತೆ. ಈ ಥರ ಪ್ರೆಸ್ ಮಾಡಿ ಮಾಡಿ ನಾವು ಎರಡೂ ಕಡೆ ಫ್ರೈ ಮಾಡ್ಕೋಬೇಕು. ಎಷ್ಟು ನಾವು ಪ್ರೆಸ್ ಮಾಡಿ ಫ್ರೈ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಸ್ವಲ್ಪ ತುಪ್ಪ ಆದರೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ ಅಂತ. ಇದೇ ಥರ ನಾನು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆ ನಾವು ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಈ ಥರ ಪರಾಟನ ನೀವು ಮನೆಯಲ್ಲೇ ಯಾವ ಹಿಟ್ಟಿರುತ್ತೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅದರಲ್ಲಾದರೂ ಮಾಡ್ಕೋಬೋದು. ತುಂಬಾ ಬೇಗ ಆಗಿಬಿಡುತ್ತೆ. ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ. ನೀವು ರಾತ್ರಿಯೇ ಹಿಟ್ಟು ಕಲಸಿ ಫ್ರಿಜ್ಜಲ್ಲಿಟ್ಟು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ನಾನು ಓವಲ್ ಶೇಪಲ್ಲಿ ಇದೇ ಥರ ಮಾಡಿದ್ದೀನಿ. ತುಂಬ ಸಾಫ್ಟಾಗೂ ಇರುತ್ತೆ. ಈ ಥರ ಗ್ರೇವಿಯಲ್ಲಿ ನೀವು ನಾನ್, ಚಪಾತಿ, ಪೂರಿ, ಪರಾಟ ಏನಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಕಬಾಬ್ ಪೌಡರಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ಗ್ರೇವಿ ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಈ ಥರ ಕಬಾಬ್ ಪೌಡ್ರ್ ಹಾಕಿ ಮಾಡೋದ್ರಿಂದ ಗ್ರೇವಿನೂ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆಗುತ್ತೆ. ಈ ಥರ ಸಾಸ್ ಮತ್ತು ಕಬಾಬ್ ಪೌಡ್ರ್ ಹಾಕಿ ನೀವು ಯಾವತ್ತಾದರೂ ಗ್ರೇವಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಮುಸ್ಲಿಮ್ಸ್ ಮದುವೆಯಲ್ಲಿ ಯಾವ ಥರ ಗ್ರೇವಿ ಇರುತ್ತೋ ಅದೇ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.